ವಿಶೇಷ ದಾಖಲೆಯ ಹೊಸ್ತಿಲಲ್ಲಿ ವಿರಾಟ್ ಕೊಹ್ಲಿಯವರು. ಈ ದಾಖಲೆಯನ್ನು ವಿಶ್ವದಲ್ಲೇ ಕೇವಲ 21 ಆಟಗಾರರು ಮಾತ್ರ ಈ ಸಾಧನೆಯನ್ನು ಮಾಡಿದ್ದಾರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ODI ಕ್ರಿಕೆಟ್ನಲ್ಲೇ ಅತಿ ಹೆಚ್ಚು ಸಾಧನೆಗಳನ್ನು ಮಾಡಿದವರು ನಮ್ಮ ಇಂಡಿಯನ್ಸ್ ಆಗಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಅದಲ್ಲದೆ ನಮ್ಮ ರೋಹಿತ್ ಶರ್ಮಾ ಅವರು. ಇವರು ODIನಲ್ಲೇ ಅತಿ ಹೆಚ್ಚು ದಾಖಲೆಗಳನ್ನು ನಿರ್ಮಿಸಿದವರು ನಮ್ಮ ಇಂಡಿಯನ್ ಪ್ಲೇಯರ್ ಸ್ನೇಹಿತರೆ. ಇದೀಗ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ದಾಖಲೆಯನ್ನು ನಿರ್ಮಿಸಕತ್ತಾರೆ. ಅದು ಯಾವ ದಾಖಲೆಪ್ಪ ಅಂದ್ರೆ, ಇವತ್ತು ಏನು ನ್ಯೂಜಿಲ್ಯಾಂಡ್ ವಿರುದ್ಧ ಏನು ಮ್ಯಾಚ್ ನಡೆಯಕತ್ತಲ್ಲ, ಆ ಮ್ಯಾಚನ್ನು ಇವರು ಆಡಿದ್ರಂದ್ರೆ ಇವರು ಬರೋಬ್ಬರಿ 300 ಮ್ಯಾಚ್ಗಳನ್ನು ಆಡಿದಂಗೆ ಆಗುತ್ತೆ ODIನಲ್ಲಿ ಸ್ನೇಹಿತರೆ. ಇವರು ODIನಲ್ಲಿ 300+ ಮ್ಯಾಚಸ್ಗಳನ್ನು ಆಡಿದವರಲ್ಲಿ ಇವರು ಕೂಡ ಆ ಲಿಸ್ಟ್ನಲ್ಲಿ ಬರ್ತಾರೆ. ಈ ಲಿಸ್ಟಲ್ಲಿ ವಿಶ್ವದಲ್ಲೇ ಕೇವಲ 21 ಜನ ಅಷ್ಟೇ ಮಾಡಿದ್ರು ಈ ಸಾಧನೆಯನ್ನು. ಇದೀಗ ಇವರು ಕೂಡ ಆಗಿದ್ದಾರೆ. ಇವರನ್ನು ಸೇರಿಸಿದರೆ 22 ಜನ ಈ ವಿಶ್ವದಲ್ಲಿ ಈ ದಾಖಲೆಯನ್ನು ಮಾಡಿದವರು. ಇನ್ನು ಇಂಡಿಯನ್ ಬರೋದಾದರೆ ಕೇವಲ 6 ಜನ ಇದ್ದರು. ಇವರನ್ನು ಸೇರಿಸಿದರೆ 7 ಜನ ಆಗ್ತಾರೆ. ಇಂಡಿಯನ್ಸ್ ಯಾರು 6 ಜನ 300+ ಮ್ಯಾಚಸ್ಗಳನ್ನು ಆಡಿದವರು ಯಾರ್ಯಾರಪ್ಪ ಅಂದ್ರೆ, ಮೊದಲನೇದವರು ಸಚಿನ್ ತೆಂಡೂಲ್ಕರ್ ಅವರು, ನಮ್ಮ MS ಧೋನಿ ಅವರು. ಇನ್ನು 3ನೇದವರು ರಾಹುಲ್ ದ್ರಾವಿಡ್ ಅವರು, 4ನೇದವರು ಅಜರುದ್ದೀನ್ ಅವರು, 6ನೇದವರು ಯುವರಾಜ್ ಸಿಂಗ್ ಅವರು, ಇನ್ನು ಅದಲ್ಲದೆ ಸೌರವ್ ಗಂಗೂಲಿ ಅವರು ಸ್ನೇಹಿತರೆ. ಇನ್ನು 7ನೇದವರು ಬರೋರು ಈ ಲಿಸ್ಟ್ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು 300+ ಮ್ಯಾಚಸ್ಗಳನ್ನು ಆಡಿದವರು ಇಂಡಿಯಾ ಪರ. ಇನ್ನು ಗೊತ್ತಿರ್ಬೋದು, ODIನಲ್ಲಿ ಅತಿ ಹೆಚ್ಚು ಸೆಂಚುರಿಗಳನ್ನು ಯಾರು ಹೊಡೆದಾರ ಏನಿಲ್ಲ ಅಂತ ಹೇಳ್ಕೊಂಡು ಇದೀಗ ಆ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಮುರಿದಾರ. ಅತಿ ಹೆಚ್ಚು ಸೆಂಚುರಿಗಳನ್ನು ಇದೀಗ ವಿರಾಟ್ ಕೊಹ್ಲಿ ಅವ್ರ ಹೆಸರಲ್ಲಿ ಆಗಿಬಿಟ್ಟೈತಿ. ಇನ್ನು ಅತಿ ಹೆಚ್ಚು ರನ್ಗಳ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇವರು ಇನ್ನೂ ಕೇವಲ 149 ರನ್ಗಳನ್ನು ಸಿಡಿಸಿದರೆ ಇವರು ವಿಶ್ವದಲ್ಲೇ 2ನೇ ಅತಿ ರನ್ ಗೆಟ್ಟರ್ ಆಗಿ ಹೊರಹೊಮ್ತಾರೆ ಸ್ನೇಹಿತರೆ. ಅದಲ್ಲದೆ ODIನಲ್ಲಿ ಅತಿ ಹೆಚ್ಚು ರನ್ ಗೆಟ್ಟವರು ನಮ್ಗೆ ಗೊತ್ತಿರ್ಬೋದು ಸಚಿನ್ ತೆಂಡೂಲ್ಕರ್ ಅವರು. ಇನ್ನು 2ನೇ ಸ್ಥಾನದಲ್ಲಿರುವವರು ಕುಮಾರ್ ಸಂಗಕಾರ್ ಅವರು ಸ್ನೇಹಿತರೆ. ಇವರು ಬರೋಬ್ಬರಿ 14,234 ರನ್ಗಳನ್ನು ಹೊಡೆದಾರ. ಇದೀಗ ವಿರಾಟ್ ಕೊಹ್ಲಿ ಅವರು 14,085 ರನ್ಗಳನ್ನು ಹೊಡೆದಾರ. ಇನ್ನು ಕೇವಲ 149 ರನ್ಗಳನ್ನು ಹೊಡೆದ್ರೆ ಇವರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ODIನಲ್ಲಿ ಅತಿ ಹೆಚ್ಚು ರನ್ ಹೊಡೆದಿರೋರಲ್ಲಿ. ಇದೀಗ ಇವರು ವಿಶ್ವದ 3ನೇ ಅತಿ ಹೆಚ್ಚು ರನ್ ಗೆಟ್ಟರ್ ಆಗಿದ್ದಾರೆ. ಇನ್ನು ಸೆಕೆಂಡಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಕೇವಲ 149 ರನ್ಗಳನ್ನು ಹೊಡೆದ್ರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಇವರು. ಇನ್ನು ಇವರು ಫೀಲ್ಡಿಂಗ್ ಬಗ್ಗೆ ನೋಡೋದಾದ್ರೆ, ಇಂಡಿಯಾ ಪರ ಬೆಸ್ಟ್ ಫೀಲ್ಡರ್ ಯಾರಾದರೂ ಇದ್ದರೆ ಅವರು ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇಂಡಿಯಾ ಪರ ಮೋಸ್ಟ್ ಕ್ಯಾಚಸ್ಗಳನ್ನು ಹಿಡಿದವರು ಕೂಡ ವಿರಾಟ್ ಕೊಹ್ಲಿ ಅವರು. ಇದು ODI ಬಗ್ಗೆ ಅಷ್ಟೇ ಮಾತಾಡತ್ತೀನಿ ನಾನು. ಕ್ಯಾಚಸ್ಗಳನ್ನು ಹಿಡಿದವರು ನಮ್ಮ ವಿರಾಟ್ ಕೊಹ್ಲಿ ಅವರು ಮೊದಲನೇದವರು ಇದ್ದಾರೆ. ಇನ್ನು ವಿಶ್ವದಲ್ಲಿ ನೋಡೋದಾದ್ರೆ ಇವರು 3ನೇದವರು ಆಗ್ತಾರೆ ಸ್ನೇಹಿತರೆ. ನಮ್ಮ ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗ್ನಲ್ಲಿ 296 ಇನ್ನಿಂಗ್ಸ್ಗಳ ಫೀಲ್ಡಿಂಗ್ ಮಾಡಿದ್ದಾರೆ. ಅದರಲ್ಲಿ 158 ಕ್ಯಾಚಸ್ಗಳನ್ನು ಹಿಡಿದಿದ್ದಾರೆ ಸ್ನೇಹಿತರೆ. 158 ಕ್ಯಾಚಸ್ಗಳನ್ನು ಹಿಡಿದು ಇಂಡಿಯಾ ಪರ ಅತಿ ಹೆಚ್ಚು ಕ್ಯಾಚಸ್ಗಳನ್ನು ಹಿಡಿದವರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಇನ್ನು ವಿಶ್ವದಲ್ಲೇ ನೋಡೋದಾದರೆ ಇವರು 3ನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನು ಕೇವಲ 3 ಕ್ಯಾಚಸ್ಗಳನ್ನು ಹಿಡಿದ್ರೆ ಇವರು ಸೆಕೆಂಡ್ ಸ್ಥಾನಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಅದು ನ್ಯೂಜಿಲ್ಯಾಂಡ್ ವಿರುದ್ಧ 3 ಕ್ಯಾಚ್ಗಳು ಹಿಡಿದ್ರೆ ಮುಗಿದೋಯ್ತು. ಇದರಲ್ಲಿ ಕ್ಯಾಚಸ್ಗಳಲ್ಲಿ ಮೊದಲನೇದವರು ಜಯವರ್ಧನ್ ಅವರು ಅದಾರ, 2ನೇದವರು ರಿಕ್ಕಿ ಪಾಂಟಿಂಗ್ ಅವರು ಅದಾರ, 3ನೇದವರು ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಸ್ನೇಹಿತರೆ. ಇನ್ನು 3 ಕ್ಯಾಚ್ಗಳು ಹಿಡಿದ್ರೆ ಸೆಕೆಂಡ್ ಸ್ಥಾನಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ 2 ವಿಶ್ವ ದಾಖಲೆಗಳ ಹೊಸ್ತಿಲಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಅದಾರ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.